ಹಾಯ್ ಸಂಜಯ್, ಅಣ್ಣ ಆರಾಮ? ಅಣ್ಣ ಆರಾಮಣ್ಣ. ಏನ್ ಸಮಾಚಾರ? ಕಾಫಿ ಆಯ್ತಾ? ಕಾಫಿ ಎಲ್ಲ ಮುಗೀತಣ್ಣ. ಏನಿಲ್ಲ, ನಂದು ಸಂಜಿತ್ ಅವ್ರೆ, ನಂದೊಂದು ಸೈಟ್ ಇದೆ 30-40. ಈಗೆಲ್ಲ ಒಳ್ಳೆ ದಿವಸಗಳು. ಸೊ ಅದರಿಂದ ನಾನು ಕನ್ಸ್ಟ್ರಕ್ಷನ್ ಮಾಡೋಣ ಅಂತಿದ್ದೀನಿ. ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಹೇಳ್ತೀಯಾ? ಮಾಡೋದು ಸರಿನಾ? ಸರಿ ಅಂತ ಅನ್ನೋದಕ್ಕಿಂತ ಈಗ ನಡೀತಾ ಇರೋ ಕ್ರೈಸಿಸ್ ಪ್ರಕಾರ ನಾವು ಒಂದ್2 ತಿಂಗಳು ವೆಯ್ಟ್ ಮಾಡ್ಬೇಕಾಗುತ್ತೆ ಕನ್ಸ್ಟ್ರಕ್ಷನ್ಗೆ. ಈಗೇನಾದ್ರೂ ನಾವೇನೋ ಸ್ಟಾರ್ಟ್ ಮಾಡಿದ್ರೆ ಈಗ ಒಂದು ಅಪ್ರಾಕ್ಸ್ ನೀವು 30 lakhs ಬಜೆಟ್ ಅಂತ ಅನ್ಕೊಂಡಿರ್ತೀರಾ, ಅದಿನ್ನೂ ಜಾಸ್ತಿ ಆಗ್ಬಿಡುತ್ತೆ. ಯಾಕಂದ್ರೆ ಈಗ ನೋಡಿ, ಮೈನ್ ಇರೋದು ಕನ್ಸ್ಟ್ರಕ್ಷನ್ಗೆ ಸ್ಟೀಲು, ಸಿಮೆಂಟ್. ಸೊ ಅದೇ ಕಾಸ್ಟ್ಲಿ ಆಗ್ತಾ ಇದೆ. ಈಗ ನಮ್ಗೆ ನಾಳೆ ಅಂದ್ರೆ 1ನೇ ತಾರೀಕಿಂದ 12 to 14% ಹೈಕ್ ಆಗ್ತಾ ಇದೆ. ಸಿಮೆಂಟ್ ಪರ್ ಬ್ಯಾಗ್ 40 to 50% ಆಗ್ತಾ ಇದೆ. ಅದೇ ರೀತಿ ನಮ್ಗೆ ಬೇರೆ ಪ್ಲಂಬಿಂಗ್, ಎಲೆಕ್ಟ್ರಿಕಲ್, ಲೇಬರ್ ಕಾಸ್ಟ್ ಸಹ ನಮ್ಗೆ ಅಪ್ ಟು ಒಂದು 10 to 15% ಜಾಸ್ತಿ ಆಗಿದೆ. ಈಗಿರೋದ್ರಿಂದ ನಾವು ಒಂದ್ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಮೆಟೀರಿಯಲ್ಸ್ ರೇಟ್ ಎಲ್ಲ ಕಡಿಮೆ ಆಗುತ್ತೆ. ಅದಾದ್ಮೇಲೆ ನಾವು ಸ್ವಲ್ಪ ಥಿಂಕ್ ಮಾಡ್ಕೊಂಡು ಆಮೇಲೆ ಪ್ಲಾನ್ ಮಾಡ್ಬೇಕಾಗುತ್ತೆ. ಮತ್ತೆ ಈಗ ನಾನು ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಈಗ ಯಾಕಂದ್ರೆ ಈಗ ಸದ್ಯಕ್ಕೆ ನನ್ನ ಹತ್ರ ಅಮೌಂಟ್ ಇದೆ, ಬಟ್ ಈಗ ಅಂದ್ರೆ ನೀವ್ ಹೇಳೋ ರೀತಿಯಲ್ಲಿ ಈಗ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಕಾಸ್ಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಡಿಲೇ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿ ಅಂತ. ಹೌದು, ಈಗ ನೋಡಿ, ಯಾಕಂತಂದ್ರೆ ಈಗ ನಮ್ಗೆ ರಾ ಮೆಟೀರಿಯಲ್ಸ್ ಸಪ್ಲೈ ಆಗ್ತಾ ಇಲ್ಲ. ಸಪ್ಲೈ ಆಗಿದ್ರೆ ನಿಮ್ಗೆ ಮೆಟೀರಿಯಲ್ಸ್ ಕಾಸ್ಟ್ ಅಲ್ಲೇ ನಾರ್ಮಲ್ ಆಗಿರ್ತಾ ಇತ್ತು. ಈಗ ರೇಟ್ ಹೈಕ್ ಆದ್ರೆ ಈಗ ಒಂದು ಬಜೆಟ್ ನೀವು 40 ಲಕ್ಷ ಅನ್ಕೊಂತೀರಾ, ಅದು 50 ಲಕ್ಷ ಆಗುತ್ತೆ, 60 ಲಕ್ಷ ಆಗ್ಬಿಡುತ್ತೆ. ಹಾಗಾಗಿ ನಾವು ಒಂದು 2-3 ಮಂತ್ಸ್ ವೆಯ್ಟ್ ಮಾಡಿದ್ರೆ ನೀವ್ ಅನ್ಕೊಂಡಿರೋ ಬಜೆಟ್ ಅಲ್ಲಿ ಮನೇನ ಮುಗಿಸ್ಬೋದು. ಸೊ ಅದರಿಂದ ನಾನು ಲೋನ್ ಹೋಗೋದ್ರಿಂದ ಈಗ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್. ಇಲ್ಲ ಅಥವಾ ಏನಾದ್ರು ಮೆಟೀರಿಯಲ್ ಹೈಕ್ ಆಯ್ತು ಅಂದ್ರೆ ಅವಾಗ ಕನ್ಸ್ಟ್ರಕ್ಷನ್ ಡಿಲೇ ಆಗೋದು, ನಾವು ಅನ್ಕೊಂಡಿದ್ದ ಟೈಮ್ಗೆ ಮನೆ ಫಿನಿಶ್ ಆಗದಿರೋ ಈ ತರ ಪ್ರಾಬ್ಲಮ್ ಎಲ್ಲ ನಾವು ಫೇಸ್ ಮಾಡ್ಬೋದು. ಹೌದು, 100%. ಸ್ವಲ್ಪ ವೆಯ್ಟ್ ಮಾಡಿ ನಿಮ್ಗೆ ಆರಾಮಾಗಿ ಒಳ್ಳೆ ಬಜೆಟ್ ಅಲ್ಲಿ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸಂಜಿತ್ ಅವರೇ. ಓಕೆ, ಥ್ಯಾಂಕ್ ಯು.